ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಗಾದಿ ಹಿಂದೂಗಳ ವರ್ಷದ ಆರಂಭದ ಮೊದಲ ಹಬ್ಬ. ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಬೇವು ಬೆಲ್ಲ ಸವಿದು ಬರಮಾಡಿಕೊಳ್ಳುವ ಹಬ್ಬ ಇದು. ಯುಗಾದಿಯ ಹಿನ್ನೆಲೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಂಭ್ರಮ ಕಳೆಗಟ್ಟುವಂತೆ ಮಾಡಿದೆ. ಮುಂಜಾನೆ ಎದ್ದು ಎಣ್ಣೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ತೆರಳಿ ಬೇವು ಬೆಲ್ಲವನ್ನು ಸವಿದು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಪ್ರಮುಖ ದೇವಾಲಯಗಳಲ್ಲಿ ಸರತಿ ಸಾಲಿನಲ್ಲಿ ಜನ ನಿಂತು ದರ್ಶನ ಪಡಿತಾ ಇರೋ ದೃಶ್ಯ ಕಂಡು ಬಂದಿದೆ. ಇನ್ನು ಐತಿಹಾಸಿಕ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆಯ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವ ಗಳಿಗೆಯನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಶತಮಾನಗಳಷ್ಟು ಹಳೆಯದಾದ ಉಣಕಲ್ನ ಚಂದ್ರಮೌಳೇಶ್ವರ ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಯುಗಾದಿ ದಿನದಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸೂರ್ಯನ ಕಿರಣಗಳು ಶಿವಲಿಂಗ ಸ್ಪರ್ಶ ಮಾಡೋದನ್ನು ನೋಡಿ ಜನ ಭಕ್ತಿಯಿಂದ ಸಂಭ್ರಮಿಸಿದ್ದಾರೆ. 12ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಈ ದೇವಸ್ಥಾನದಲ್ಲಿ ಚತುರ್ಮುಖ ಶಿವಲಿಂಗವಿದ್ದು ದೇವಸ್ಥಾನ ದ್ವಾರ ಬಾಗಿಲದ ಮೇಲಿರುವ ಕಿಂಡಿಗಳ ಮುಖಾಂತರ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶಿಸಿತು. ಹೀಗಾಗಿ ಹುಬ್ಬಳ್ಳಿಯ ಜನ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದರು. ಇದೀಗ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ. ಇದು ಇವತ್ತು ನಮ್ಮ ಉಣಕಲದೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಚಂದ್ರಮೌಳೇಶ್ವರ ಗುಡಿ ಏನೈತಲ್ರಿ, ಈ ಗುಡಿ 11ನೇ ಶತಮಾನದಾಗ ಜಕಣಾಚಾರ್ಯ ಕಟ್ಟಿದ್ರು. ಅಮರ ಶಿಲ್ಪಿ ಜಕಣಾಚಾರ್ಯರು ಅವರು ನಿರ್ಮಾಣ ಮಾಡಿದಂಥ ದೇವಸ್ಥಾನ. ಅವ್ರದ್ದು ವಿಶೇಷತೆ ಏನಂದ್ರೆ ಒಂದು ರಾತ್ರಿ ಒಳಗೆ 3 ದೇವಸ್ಥಾನ ಕಟ್ಟಿದ್ರು ಅವರು. 2 ದೇವಸ್ಥಾನ ಕಂಪ್ಲೀಟ್ ಅದು, 3ನೇ ದೇವಸ್ಥಾನ ನಮ್ಮ ಚಂದ್ರಮೌಳೇಶ್ವರ ಗುಡಿ. ಇದು ಚಂದ್ರಮೌಳೇಶ್ವರ ಗುಡಿನ ಕಟ್ಟಬೇಕಾದ್ರೆ ಬೆಳಗ್ಗೆ 4 ಗಂಟೆ ಟೈಮ್ ಆಗಿತ್ತು. 4 ಗಂಟೆಗೆ ಚಂದ್ರಮೌಳೇಶ್ವರ ಗುಡಿ ಕಟ್ಟಬೇಕಾದ್ರೆ ಬೆಳಗ್ಗೆ ಟೈಮ್ ಅವ್ರಿಗೆ ಊಟ ಮಾಡಿ ಮತ್ತೆ ಮ್ಯಾಲೆ ಕಳಸ ಇಡಬೇಕಂತ ಒಂದು ವಿಚಾರ ಒಳಗ ಅವರು ಊಟಕ್ಕಂತ 4 ಗಂಟೆಗೆ ಕುಂತಾಗ ನಮ್ಮ ಉಣಕಲ್ಲಾಗ ಇವತ್ತಿನವರೆಗೂ ಒಂದು ಇತಿಹಾಸಗಳು ಬಹಳ ಅದಾವು. ಉಣಕಲ್ ಒಳಗೆ ಒಂದು ನಮ್ಮ ಕೂಬಸಪ್ಪನ ಕಟ್ಟಿ ಅಂತ ಐತಿ. ಆ ಕೂಬಸಪ್ಪನ ಕಟ್ಟಿ ಒಳಗ ಒಂದು ಕಲ್ಲಿನ ಬಸವಣ್ಣ ಕೂಗಿದ ಕಾರಣಕ್ಕೆ ಬಸವಣ್ಣ ಜಕಣಾಚಾರ್ಯ ತಿಳ್ಕೊಂಡ್ರು ಬೆಳಕಾಯ್ತು, ಇನ್ನು ಜನ ಎಲ್ಲ ಸೇರ್ತಾರ ಅಂತೇಳಿ ಊಟ ಮಾಡುವಂತ ಆಹಾರವನ್ನ ವಾಪಸ್ ಇಟ್ಟು ಉಣ್ಣಲೆ ಉಣಕಲ್ ಅಂತಂದು ಅವತ್ತಿನ ಟೈಮ್ದಾಗ ನಮ್ಮ ಉಣಕಲ್ ಊರಿಗೆ ಅದೊಂದು ಅವ್ರು ಆಶೀರ್ವಾದ ಮಾಡಿ ಹೋಗ್ಯಾರ. ಅವತ್ತಿಂದ ನಮ್ಮ ಉಣಕಲ್ ಗ್ರಾಮಕ್ಕೆ ಯಾರೇ ಬಂದರೂ ಕೂಡ ನಮ್ಮ ಊರು ಎಲ್ಲರಿಗೂ ಒಳಗೆ ಹಾಕೋತೈತಿ. ಯಾರಿಗೂ ಇಲ್ಲಿ ಊಟಕ್ಕಾಗಲಿ ಮತ್ತೊಂದಕ್ಕಾಗ ಯಾವುದೂ ತೊಂದರೆ ಬರಲ್ಲ. ಇದೊಂದು ನಮ್ಮ ಉಣಕಲ್ ಗ್ರಾಮದ ಹೆಮ್ಮೆ ಅಂತಾನೆ ಹೇಳ್ಬೋದು. ಇಲ್ಲೊಂದು ಐತಿಹಾಸಿಕ ಐತಿ, ಇದು ಬಹಳ ಶಕ್ತಿವಂತ ದೇವಸ್ಥಾನ ಐತಿ. ಯಾಕಂದ್ರೆ ನಮಗೆ ಗೊತ್ತಿರೋದು ನಮ್ಮ ಹಿರಿಯರು ಹೇಳೋದು ಹಾಗೂ ಕೆಲವೊಂದು ನಮಗೆ ತಿಳುವಂತ ಮಾಹಿತಿ ಪ್ರಕಾರ ನೇಪಾಳ ಒಳಗಿರುವಂತ ಚಂದ್ರಮೌಳೇಶ್ವರ ಅಂದ್ರೆ 4 ಕಡೆ ಲಿಂಗಕ್ಕೆ 4 ಕಡೆ ಮುಖ ಇರುವುದು ನೇಪಾಳ. ಎಲ್ಲರಿಗೂ ನಮಸ್ಕಾರ. ನಮ್ಮ ಉಣಕಲ್ಲಿನ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಇದು ವಿಶೇಷ. ಇಲ್ಲಿ ಸೂರ್ಯ ರಶ್ಮಿಯು ನಮ್ಮ ಚಂದ್ರಮೌಳೇಶ್ವರನ ದರ್ಶನಕ್ಕೆ ಇವತ್ತು ಯುಗಾದಿ ಪಾಡ್ಯದಿಂದ ಬಂದು ಚಂದ್ರಮೌಳೇಶ್ವರನ ದರ್ಶನ ತಗೊಂಡ ರೀತಿ ರಶ್ಮಿಯು ಪೂರ್ತಿ 2 ಲಿಂಗಕ್ಕೂ ಸ್ಪರ್ಶವಾಗಿ ಸರಿಯುತ್ತದೆ. ಇದು ನಮ್ಮ ಉಣಕಲಿನ ವಿಶೇಷ. ಹಾಗೂ ಇದು 11ನೇ ಶತಮಾನ ಅಂದರೆ ಚಾಲುಕ್ಯರ ಕಾಲದ್ದು. ಆಗಿನ ಕಾಲದಲ್ಲಿ ಇಲ್ಲಿ ನಮ್ಮದು ಉಣಕಲಿನಲ್ಲಿ ಬಂದು ಅವರು ಒಂದು ರಾತ್ರಿಯಲ್ಲಿ ಕಟ್ಟಿದಂಥ ದೇವಸ್ಥಾನ. ಇದು ಪಗಡಿ ಆಕಾರದ ದೇವಸ್ಥಾನವಿರುತ್ತದೆ. 12 ಬಾಗಿಲ ವಿಶೇಷ ಅಂದರೆ 4 ದಿಕ್ಕಿಗೂ ಬಾಗಿಲವಿರುತ್ತದೆ. ಇದರ ವಿಶೇಷ ನಮ್ಮ ಶಿವರಾತ್ರಿ ದಿನ ಒಂದು ರುದ್ರ